ಬುರ್ಕಾ ಕುರಿತಂತೆ ವಿದ್ಯಾರ್ಥಿನಿ ಮಾಡಿದಂತ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಈ ಕುರಿತಂತೆ ವರದಿಯಲ್ಲಿ ಏನಿದೆ ಅನ್ನೋ ಅಂಶ ನ್ಯೂಸ್ 18 ಲಭ್ಯವಾಗಿದೆ. ಬುರ್ಕಾ ಧಾರಣೆ ಕುರಿತಂತೆ ವಿದ್ಯಾರ್ಥಿನಿ ಪ್ರಕರಣ ಇದು. ಚಾಮರಾಜನಗರದ ಡಿಡಿಪಿಐಗೆ ವರದಿಯನ್ನ ಬಿಇಒ ಸಲ್ಲಿಕೆ ಮಾಡಿದ್ದಾರೆ. ಶಾಲೆಯಲ್ಲಿ ಈ ವಿಡಿಯೋ ಮಾಡಿಲ್ಲ ಅಂತ ಹೇಳಿ ಸ್ಪಷ್ಟನೆಯನ್ನ ಮತ್ತೊಮ್ಮೆ ನೀಡಲಾಗ್ತಾ ಇದೆ. ಈ ಹಿಂದೆ ಆ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆದಾಗಲೂ ಕೂಡ ಇದು ನಮ್ಮ ಸ್ಕೂಲ್ ಅಲ್ಲ ಅಂತಾನೆ ಹೇಳಿದ್ರು. ಈಗಲೂ ಅದೇ ಮಾತನ್ನ ಹೇಳ್ತಾ ಇದ್ದಾರೆ. ಆ ವಿಡಿಯೋ ಎಲ್ಲಿ ಮಾಡಿದ್ದು ಅನ್ನೋದ ಕುರಿತಂತೆ ಸ್ಪಷ್ಟನೆ ಇಲ್ಲ. ಹೆಚ್ಚಿನ ತನಿಖೆಯ ಅಗತ್ಯತೆ ಇದೆ ಅಂತ ಹೇಳಿ ಬಿಇಒ ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ನಿನ್ನೆ ಸಂಜೆನೆ ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಅಂತ ಹೇಳಿ ಡಿಡಿಪಿಐ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಬಿಇಒ ಈ ವರದಿಯನ್ನ ಸಲ್ಲಿಕೆ ಮಾಡಿರೋದು. ಜಿಲ್ಲಾಡಳಿತದ ಜೊತೆ ಚರ್ಚೆ ಮಾಡಿ ಹೆಚ್ಚುವರಿ ತನಿಖೆ ಮಾಡ್ತೀವಿ, ತನಿಖೆ ಯಾರನ್ನ ನೇಮಕ ಮಾಡಬೇಕು ಅನ್ನೋ ಕುರಿತಂತೆ ಚರ್ಚೆಯನ್ನ ಮಾಡ್ತೀವಿ ಅಂತ ಹೇಳಿ ಚಾಮರಾಜನಗರದ ಡಿಡಿಪಿಐ ರಾಮಚಂದ್ರ ರಾಜೆ ಅರಸ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೊಡಿ ಅಂತೇಳಿ ನಾನು ಬಿಇಒಗೆ ಆದೇಶ ಮಾಡಿದೆ. ನಿನ್ನೆ ಸಂಜೆ 5 ಗಂಟೆಗೆ ನನ್ನ ಕಚೇರಿ ಕೊಟ್ಟಿದ್ದಾರೆ. ನಾನು ಅದನ್ನು ಗಮನಿಸಿದ್ದೀನಿ. ಅವ್ರ ಮುಖಪುಟದಲ್ಲಿ ಕೊಟ್ಟಿರ್ತಕ್ಕಂಥ ವರದಿಯನ್ನು ನೋಡಿದಾಗ ಅವ್ರೇನು ಹೇಳಿದ್ದಾರೆ, ಇದೇ ಶಾಲೆ ಮಗು ಅಂತೇಳಿ ನನಗೂ ಕನ್ಫರ್ಮ್ ಆಗಿದೆ, ಸಂಸ್ಥೆಯವರು ಸಹ ಒಪ್ಕೊಂಡಿದ್ದಾರೆ. ಎರಡನೇದಾಗಿ ಯಾವಾಗ ಆಗಿದೆ ಮತ್ತು ಇದೇ ಶಾಲಾ ಆವರಣದಲ್ಲಾಗಿದೆಯಾ ಅನ್ನೋ ಪ್ರಶ್ನೆಗೆ ಸಂಸ್ಥೆಯ ಒಬ್ಬರು ಆಡಳಿತ ಟ್ರಸ್ಟ್ ಅವರು ಮತ್ತು ಒಬ್ಬರು ಮುಖ್ಯ ಶಿಕ್ಷಕರು ಲಿಖಿತವಾಗಿ ವರದಿಯನ್ನು ಕೊಟ್ಟಿದ್ದಾರೆ. ಇದು ನಮ್ಮ ಶಾಲೆಯಲ್ಲಿ ಆಗೇ ಇಲ್ಲ ಅಂತಕ್ಕಂಥ ಮಾತನ್ನು ಅವ್ರು ತಿಳಿಸಿದ್ದಾರೆ. ಅದನ್ನು ನಿಮಗೆ ಸಲ್ಲಿಸ್ತಾ ಇದ್ದೀನಿ. ಮತ್ತು ಇವೆಲ್ಲವನ್ನು ನೋಡಿದಾಗ ಇದರ ಹೆಚ್ಚಿನ ತನಿಖೆ ಅಗತ್ಯತೆ ಇದೆ ಅಂತೇಳಿ ಬಿಇಒ ಅವರು ನನಗೆ ವರದಿಯನ್ನು ನಿನ್ನೆ ಕೊಟ್ಟಿದ್ದಾರೆ. ಇದ್ರ ಮೇಲೆ ನಾನು ಜಿಲ್ಲಾಡಳಿತದ ಜೊತೆ ಚರ್ಚೆ ಮಾಡಿ ಇವತ್ತೇ ಹೆಚ್ಚುವರಿ ತನಿಖೆ ಅಂತಂದರೆ ಯಾರನ್ನು ನೇಮಿಸಬೇಕು, ಹೇಗೆ ಮಾಡಬೇಕು, ಎಷ್ಟು ಗಡುವು ಕೊಡಬೇಕು ಅಂತೇಳಿ ಇವತ್ತು ತೀರ್ಮಾನ ಮಾಡಿ ಬಹುಶಃ ನಾನು ಅದರ ಬಗ್ಗೆ ಕ್ರಮ ವಹಿಸ್ತೀನಿ. ವರದಿಯನ್ನು ಕೊಡಿ ಅಂತೇಳಿ ನಾನು ಬಿಇಒಗೆ ಆದೇಶ ಮಾಡಿದೆ. ನಿನ್ನೆ ಈಗ ಡಿಡಿಪಿಐ ಹೇಳ್ತಿರೋದು ಆ ಶಾಲೆಯ ವಿದ್ಯಾರ್ಥಿನಿ ಹೌದು, ಆದರೆ ಆ ಶಾಲೆಯಲ್ಲಿ ವಿಡಿಯೋ ಚಿತ್ರೀಕರಣ ಮಾಡಿಲ್ಲ ಅಂತ ಹೇಳಿ ಬಿಇಒ ಸಲ್ಲಿಕೆ ಮಾಡಿರುವಂಥ ವರದಿಲಿದೆ. ನಿನ್ನೆ ಸಂಜೆನೆ ಆ ವರದಿ ಕೊಟ್ಟಿದ್ದಾರೆ. ಬಟ್ ಇದು ವಿಡಿಯೋ ಎಲ್ಲಿ ಮಾಡಿದ್ದಾರೆ ಅನ್ನೋ ಕುರಿತಂತೆ ಈಗ ಸ್ಪಷ್ಟನೆ ಬೇಕಲ್ಲ. ಹಾಗಾಗಿ ಶಾಲೆಯಲ್ಲಿ ಮಾಡಿಲ್ಲ ಅಂದರೆ ಎಲ್ಲಿ ಮಾಡಿದ್ರು, ಆ ವಿದ್ಯಾರ್ಥಿನಿಯನ್ನ ಎಲ್ಲಿ ಕರ್ಕೊಂಡು ಹೋಗಿದ್ರು ಅಂತ ಸಹಜವಾಗಿ ಸಂಶಯಗಳು ಮೂಡುತ್ತೆ. ಈ ಬಗ್ಗೆ ನಾನು ಜಿಲ್ಲಾಡಳಿತದ ಜೊತೆ ಚರ್ಚೆಯನ್ನು ಮಾಡಿ ಮುಂದಿನ ಹಂತದಲ್ಲಿ ಯಾವ ಥರ ತನಿಖೆ ಮಾಡಿಸ್ಬೇಕು ಅನ್ನೋ ಕುರಿತಂತೆ ನಾವು ನಿರ್ಧಾರವನ್ನು ಮಾಡ್ತೀವಿ ಅನ್ನೋ ಮಾತನ್ನ ಡಿಡಿಪಿಐ ಹೇಳಿದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ನಂದೇಶ್. ಒಂದಿಷ್ಟು ಗೊಂದಲ ಈ ವಿಡಿಯೋ ಹಲ್ಚಲ್ ಎಬ್ಬಿಸ್ತಲ್ಲ, ಅವಾಗಿಂದನೂ ಶುರುವಾಗಿದೆ. ಯಾಕಂದ್ರೆ ಆ ಶಾಲೆಯ ವಿದ್ಯಾರ್ಥಿನಿ ಹೌದು, ಆದರೆ ಶಾಲೆಯಲ್ಲಿ ಮಾಡಿರುವಂತ ವಿಡಿಯೋ ಅಲ್ಲ ಅಂತ ವರದಿಯಲ್ಲೂ ಉಲ್ಲೇಖ ಆಗಿದೆ. ಇವತ್ತು ಇನ್ಫ್ಯಾಕ್ಟ್ ಇದ್ರ ಬಗ್ಗೆ ಡಿಸಿ ನೇತೃತ್ವದಲ್ಲಿ ಸಭೆ ಕೂಡ ಇದೆ. ಈಗ ಡಿಡಿಪಿಐ ಸ್ಪಷ್ಟನೆ ಏನು? ಶರ್ಮಿಳಾ ಶೆಟ್ಟಿ, ಇದನ್ನ ಬಿಇಒ ಅವರು ಖಚಿತವಾಗಿ ಸರಿಯಾಗಿ ಒಂದು ತನಿಖೆ ಮಾಡಬೇಕಾಗಿತ್ತು. ಆದ್ರೆ ಅವರು ಅಲ್ಲೊಂದು ಹೇಳಿಕೆ ಏನು ಕೊಟ್ಟಿದ್ದಾರೆ, ಶಾಲಾ ಆಡಳಿತ ಮಂಡಳಿ ಹೇಳಿಕೆ ಕೊಟ್ಟಿದ್ದಾರೆ, ಅದನ್ನೇ ಒಂದು ವರದಿ ತಯಾರು ಮಾಡಿ ಕೊಟ್ಟಿದ್ದಾರೆ. ಅದು ವಿಡಿಯೋ ಎಲ್ಲಿ ನಡೀತು, ಆ ವಿಡಿಯೋನ ಚಿತ್ರೀಕರಣ ಮಾಡಿದ್ದೆಲ್ಲಿ ಅಂತ ಅನ್ನೋದ್ರ ಬಗ್ಗೆ ಅವರು ತನಿಖೆ ಮಾಡಬೇಕಾಗಿತ್ತು. ಆದ್ರೆ ಶಾಲಾ ಆಡಳಿತ ಮಂಡಳಿ ಹುಡುಗಿ ನಮ್ಮ ಶಾಲೆಯೊಳೆ, ಆದ್ರೆ ಎಲ್ಲಿ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಅದನ್ನೇ ಒಂದು ಇವರು ವರದಿ ಕೊಟ್ಟು ಹೆಚ್ಚಿನ ಮಟ್ಟದ ಉನ್ನತ ಮಟ್ಟದ ತನಿಖೆ ಅಗತ್ಯ ಇದೆ ಅಂತ ಹೇಳಿ ಬಿಇಒ ಅವರು ವರದಿ ಕೊಟ್ಟಿದ್ದಾರೆ ಡಿಡಿಪಿಗೆ. ಹಾಗಾಗಿ ಇವತ್ತು ಮಧ್ಯಾಹ್ನ ಅಥವಾ ಸಂಜೆ ಡಿಸಿ ಚಾಮರಾಜನಗರ ಜಿಲ್ಲಾಧಿಕಾರಿ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಕರೆಯೋದಕ್ಕೆ ಸಂಬಂಧಪಟ್ಟಂಗೆ ಇದು ಗೊಂದಲಕಾರಿಯಾಗಿರೋದ್ರಿಂದ ಇದ್ರ ಬಗ್ಗೆ ಹೆಚ್ಚಿನ ತನಿಖೆ ಆಗ್ಬೇಕಾಗಿರೋದು ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಕರೆದಿದ್ದಾರೆ. ಆ ಮೀಟಿಂಗ್ ನಲ್ಲಿ ಶಿಕ್ಷಣಾಧಿಕಾರಿಗಳು ಮತ್ತು ಬಿಇಒ ಮತ್ತು ಡಿಡಿಪಿ ಅಧಿಕಾರಿ ಕಚೇರಿಯ ಹಿರಿಯ ಅಧಿಕಾರಿಗಳು ಎಲ್ಲರೂ ಭಾಗವಹಿಸ್ತಾರೆ. ಅದರಲ್ಲಿ ತೀರ್ಮಾನ ಮಾಡ್ತಾರೆ ಏನ್ ಮಾಡಬೇಕು, ಇದ್ರ ಎಲ್ಲಿ ವಿಡಿಯೋ ಚಿತ್ರೀಕರಣ ಆಯ್ತು ಅನ್ನೋದ್ರ ಬಗ್ಗೆ ಟೆಕ್ನಿಕಲ್ ಆಗಿ ಅದನ್ನ ಪತ್ತೆ ಹಚ್ಚೋದಕ್ಕೆ ಒಂದು ಕ್ರಮ ಕೈಗೊಳ್ಳೋದಕ್ಕೂ ಸಹ ಮುಂದಾಗಿದ್ದಾರೆ. ಜೊತೆಗೆ ಆ ಶಾಲಾ ಆಡಳಿತ ಮಂಡಳಿಯವರು ಸಹ ನಿನ್ನೆ ಸಂಜೆ 5 ಗಂಟೆ ಒಳಗೆ ಒಂದು ವಿವರಣೆ ಕೊಡಬೇಕಾಗಿತ್ತು ಡಿಡಿಪಿ ಅವರಿಗೆ. ಸೋಕಾಸ್ ನೋಟಿಸ್ ಜಾರಿ ಮಾಡಿದ್ರು. ಆದ್ರೆ ಶಾಲಾ ಆಡಳಿತ ಮಂಡಳಿಯವರು ಸಹ ಇದುವರೆಗೆ ಯಾವುದೇ ರೀತಿಯ ಒಂದು ವಿವರಣೆಯನ್ನಾಗಲಿ ಅಥವಾ ಒಂದು ಸ್ಪಷ್ಟನೆ ಕೊಟ್ಟಿಲ್ಲ. ಹಾಗಾಗಿ ಮತ್ತೊಂದು ಬಾಯಿಯಾಗಿ ಒಂದು ಶೋಕಾಸ್ ನೋಟಿಸ್ ಕೊಡ್ತೀವಿ, ಅದಕ್ಕೂ ಕ್ರಮ ಅವರು ಏನು ಯಾವುದೇ ರೀತಿಯ ಒಂದು ಹೇಳಿಕೆ ಅಥವಾ ಉತ್ತರ ಕೊಡ್ಲಿಲ್ಲ ಅಂತಂದ್ರೆ ಮತ್ತೆ ಶಿಕ್ಷಣ ಕಾಯ್ದೆ ಅದರ ಪ್ರಕಾರ ನಾವು ಆ ಶಾಲೆಯ ವಿರುದ್ಧ ಕ್ರಮ ಜರುಗಿಸ್ತೀವಿ ಅಂತ ಹೇಳಿ ಡಿಡಿಪಿ ಅವರು ಹೇಳ್ತಾ ಇದ್ದಾರೆ. ಶರ್ಮಿಳಾ ಶೆಟ್ಟಿ. ಫೈನ್, ಥ್ಯಾಂಕ್ ಯು ನಂದೀಶ್. ತಮ್ಮ ಇನ್ಫಾರ್ಮೇಶನ್ಗೆ